ನೀವು ವಸ್ತುಗಳನ್ನು ಖರೀದಿಸುವಾಗ ಅದರ ರೇಟ್ ನೋಡ್ತೀರಾ ಅಥವಾ ಕ್ವಾಲಿಟಿ ನೋಡ್ತೀರಾ? ಸಾಮಾನ್ಯವಾಗಿ ಜನ ಮೊದಲು ರೇಟ್ ನೋಡ್ತಾರೆ, ಆಮೇಲೆ ಗುಣಮಟ್ಟವನ್ನು ನೋಡ್ತಾರೆ. ಆದರೆ ಜಗತ್ತಿನ ಕೆಲವೇ ದೇಶಗಳು ಬೆಲೆಯಿಂದಲ್ಲ ಕ್ವಾಲಿಟಿಯಿಂದಾಗಿದ್ದಿವೆ. ಅವುಗಳಲ್ಲಿ ಮೊದಲ ಹೆಸರು ಜಪಾನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಎರಡನೇ ವಿಶ್ವ ಯುದ್ಧದ ನಂತರ ಜಪಾನ್ ಸಂಪೂರ್ಣವಾಗಿ ನಾಶವಾಗಿತ್ತು. ನಗರಗಳು, ಕೈಗಾರಿಕೆಗಳು, ಆರ್ಥಿಕ ವ್ಯವಸ್ಥೆಯು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಆಗ ಜಗತ್ತು ಹೇಳ್ತು ಜಪಾನ್ ಕತೆ ಮುಗಿಯಿತು ಅಂತ. ಆದರೆ ಜಪಾನ್ ಮಾಡಿದ್ದೇ ಬೇರೆ. ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳ ತಯಾರಿಕೆಗೆ ಮುಂದಾಯಿತು. ಅಲ್ಲಿಂದ ಇಡೀ ದೇಶದ ಭವಿಷ್ಯವೇ ಬದಲಾಯಿತು. ಇವತ್ತು ಜಗತ್ತಿಗೆ ಜಪಾನ್ ನೀಡಿರುವ ಬ್ರ್ಯಾಂಡ್ಗಳನ್ನು ನೋಡಿ. ಟೊಯೋಟಾ, ಹೋಂಡಾ, ಸೋನಿ, ಪ್ಯಾನಾಸೋನಿಕ್, ಸುಜುಕಿ, ಮಿಟ್ಸುಬಿಷಿ, ಈ ಬ್ರ್ಯಾಂಡ್ಗಳ ಯಶಸ್ಸಿನ ಹಿಂದೆ ಇರುವ ರಹಸ್ಯ ಏನು ಗೊತ್ತಾ? ವೇಗ ಅಲ್ಲ, ಜಾಹೀರಾತಲ್ಲ, ಪರ್ಫೆಕ್ಷನ್. ಜಪಾನ್ನಲ್ಲಿ ಒಂದು ಸಣ್ಣ ಸ್ಕ್ರೂ ತಯಾರಿಸಿದ್ರು ಅದು ಜಗತ್ತಿನ ಅತ್ಯುತ್ತಮ ಸ್ಕ್ರೂ ಆಗಿರಬೇಕು ಅಂತ ಯೋಚಿಸ್ತಾರೆ. ಒಂದು ಕಾರು ತಯಾರಿಸಿದ್ರು 10 ವರ್ಷಗಳ ನಂತರವೂ ವಿಶ್ವಾಸಾರ್ಹವಾಗಿ ಕೆಲಸ ಮಾಡಬೇಕು ಅಂತ ಯೋಚಿಸ್ತಾರೆ. ಒಂದು ಕ್ಯಾಮರಾ ತಯಾರಿಸಿದ್ರು ಜಗತ್ತಿನ ಛಾಯಾಗ್ರಾಹಕರು ಅದನ್ನ ನಂಬಬೇಕು ಅಂತ ಯೋಚಿಸ್ತಾರೆ. ಅದೇ ಜಪಾನ್ ಮೈಂಡ್ ಸೆಟ್. ಆದರೆ ನಮ್ಮಲ್ಲಿ ಹೆಚ್ಚಿನವರು ಒಂದು ತಪ್ಪನ್ನ ಮಾಡ್ತಾರೆ, ಹೇಗಾದರೂ ಮಾಡಿ ಮಾರಿಬಿಡಬೇಕು. ಆದರೆ ಜಪಾನ್ ಮೈಂಡ್ ಸೆಟ್ ಮೊದಲು ಗುಣಮಟ್ಟ, ಅದಾದ ನಂತರ ಮಾರಾಟ ಅನ್ನುತ್ತೆ. ಅದಕ್ಕಾಗಿಯೇ ಟೊಯೋಟಾ ಅಂದ್ರೆ ವಿಶ್ವಾಸ, ಸೋನಿ ಅಂದ್ರೆ ಗುಣಮಟ್ಟ, ಹೋಂಡಾ ಅಂದ್ರೆ ಬಾಳಿಕೆ. ಜಗತ್ತು ಈ ಬ್ರ್ಯಾಂಡ್ಗಳನ್ನ ಖರೀದಿಸೋದಿಲ್ಲ, ಅವುಗಳ ಮೇಲಿನ ನಂಬಿಕೆಯನ್ನ ಖರೀದಿ ಮಾಡುತ್ತೆ. ಜಗತ್ತಿಗೆ ಜಪಾನ್ ಕಲಿಸಿದ ಅತಿದೊಡ್ಡ ಬಿಸ್ನೆಸ್ ಪಾಠ ಏನ್ ಗೊತ್ತಾ? ಕ್ವಾಲಿಟಿ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್. ನಿಮ್ಮ ಉತ್ಪನ್ನ ಮಾತನಾಡಿದ್ರೆ ನಿಮಗೆ ಜಾಹೀರಾತಿನ ಅವಶ್ಯಕತೆ ಕಡಿಮೆ. ನಿಮ್ಮ ಗ್ರಾಹಕರೇ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ನೆನಪಲ್ಲಿಟ್ಕೊಳ್ಳಿ, ಚೀನಾ ಜಗತ್ತನ್ನ ವೇಗದಿಂದ ಗೆದ್ರೆ, ಅಮೆರಿಕ ದೊಡ್ಡ ಕನಸುಗಳಿಂದ ಗೆದ್ರೆ, ಜಪಾನ್ ಜಗತ್ತನ್ನ ಗುಣಮಟ್ಟದಿಂದ ಗೆದ್ದಿದೆ. ಸೊ ಇವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಕಡಿಮೆ ಬಜೆಟ್ನಲ್ಲಿ ತಯಾರಿಸುವುದಲ್ಲ, ಕ್ವಾಲಿಟಿಯಿಂದ ತಯಾರಿಸೋಣ ಅಂತ. ಸೊ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.